ಡಿಯರ್ ಮಾಸ್ಟರ್ಸ್, ನಮಗೆ ಕೊಟ್ಟಿರುವವುಗಳಿಂದ ಅಲ್ಪವಾದ ಪ್ರಾಪಂಚಿಕ ಸುಖಗಳಿಗಾಗಿ, ತಾತ್ಕಾಲಿಕವಾದ ಭೌತಿಕ ಆನಂದಕ್ಕಾಗಿ ವಿನಿಯೋಗಿಸುತ್ತಿದ್ದೇವೆ. ಆದರೆ ಎಲ್ಲ ಲಾಭಗಳಿಗಿಂತ ಯಾವುದು ದೊಡ್ಡ ಲಾಭವೋ, ಎಲ್ಲ ಸುಖಗಳಿಗಿಂತ ಯಾವುದು ದೊಡ್ಡ ಸುಖವೋ, ಎಲ್ಲ ಆನಂದಕ್ಕಿಂತ ಯಾವುದು ಶಾಶ್ವತ ಆನಂದವೋ ತಿಳಿಯದೆ ಹೋಗುತ್ತಿದ್ದೇವೆ. ಆದರೆ ನಮಗೆ ಕೊಟ್ಟಿರುವವುಗಳಲ್ಲಿ ಧ್ಯಾನ ಸಾಧನೆ ಮಾಡಿದರೆ ಹಣದಿಂದ ಸಂಪಾದಿಸಲಾಗದ ಎಷ್ಟೋ ಸಂಪಾದಿಸಬಹುದು. ಮುಖ್ಯವಾಗಿ ಆರೋಗ್ಯ, ಶಾಂತಿ, ಆನಂದವನ್ನು ಸಂಪಾದಿಸಬಹುದು. ಇನ್ನೂ ಕೋರಿಕೆಗಳನ್ನು ಜಯಿಸಬಹುದು, ತೃಪ್ತಿ ಹೊಂದಬಹುದು, ನಿರ್ಭಯದಿಂದ ಜೀವಿಸಬಹುದು. ಇವು ಇಲ್ಲದ ಜನ್ಮ ವ್ಯರ್ಥ, ದುಃಖಮಯ. ಇನ್ನು ಎಲ್ಲದಕ್ಕೂ ಮೀರಿ ಶಾಶ್ವತ ದುಃಖರಾಹಿತ್ಯವಾದ ಮೋಕ್ಷವನ್ನು ಸಹ ನಾವು ಧ್ಯಾನದಿಂದ ಹೊಂದಬಹುದಾಗಿದೆ. ಸೃಷ್ಟಿಯಲ್ಲಿ ಯಾವ ಜೀವಿಯೂ ಹೊಂದದ ಉನ್ನತ ಸ್ಥಿತಿಯನ್ನು ನಾವು ಹೊಂದಬಹುದು ಮಾಸ್ಟರ್ಸ್. ಆದ್ದರಿಂದ ದೇವರು ಕೊಟ್ಟಿರುವವುಗಳ ಬೆಲೆ ಗ್ರಹಿಸಬೇಕು. ಅಲ್ಪವಾದಂತಹವು, ತಾತ್ಕಾಲಿಕವಾದವುಗಳು ಇಲ್ಲವೆಂದು, ಇರುವವುಗಳಿಂದ ಎಷ್ಟೋ ದೊಡ್ಡ ಕಾರ್ಯಗಳನ್ನು ಮಾಡಬಹುದೆಂದು ನಾವು ತಿಳಿಯಬೇಕು. ಎಷ್ಟೋ ಜನ ಯೋಗಿಗಳು ಇವನ್ನ ತೋರಿಸಿಕೊಟ್ಟಿದ್ದಾರೆ. ನಾವು ಅವರ ಮಾರ್ಗದಲ್ಲಿ ಪಯಣಿಸುತ್ತಿದ್ದೇ ಆದರೆ ನಾವು ಕೂಡ ಅವುಗಳನ್ನೆಲ್ಲ ಸಂಪಾದಿಸಬಹುದಾಗಿದೆ ಮಾಸ್ಟರ್ಸ್. ಇರುವವುಗಳನ್ನು ಚೆನ್ನಾಗಿ ಪೂರ್ತಿಯಾಗಿ ಸದ್ವಿನಿಯೋಗ ಮಾಡುವ ಮಾರ್ಗವನ್ನು ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅದೇ ಧ್ಯಾನ. ಧ್ಯಾನದ ಮೂಲಕ ಸಾಧಿಸಲಾರದ್ದು ಯಾವುದೂ ಇಲ್ಲ ಮಾಸ್ಟರ್ಸ್. ಸಮಸ್ತವೂ ಕೊನೆಗೆ ಆತ್ಮರೂಪವಾದ ಆ ದೇವರ ದರ್ಶನ ಕೂಡ ಹೊಂದಬಹುದು. ಜನ್ಮವನ್ನು ಧನ್ಯ ಮಾಡಿಕೊಳ್ಳಬಹುದು. ಆ ಪರಮಾತ್ಮವನ್ನು ಹೊಂದಿದವರು ಸಮಸ್ತವನ್ನು ಹೊಂದಿದ ಹಾಗೆ ಅಲ್ಲವೇ? ಅವನಿಗಿಂತ ಬೆಲೆ ಬಾಳುವಂತಹ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ ಅಲ್ಲವೇ? ಆದ್ದರಿಂದ ಕೊಟ್ಟಿರುವುದನ್ನು ಉಪಯೋಗಿಸಬೇಕು, ಇಲ್ಲದಿರುವುದಕ್ಕಾಗಿ ಚಿಂತಿಸಬಾರದು ಅಂತ ಪತ್ರಿಜಿ ಸರ್ ಹೇಳ್ತಾ ಬರ್ತಾರೆ.